ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಮತ್ತೆ ಒಂದು ಹೊಸ ಕತೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರೋದು ಒಬ್ರು ಪ್ಲೇಬ್ಯಾಕ್ ಸಿಂಗರ್, ಹಿನ್ನೆಲೆ ಗಾಯಕ. ಅವ್ರ ಹೆಸರು ಬಂದು ವ್ಯಾಸರಾಜ್ ಸೋಸ್ಲೆ ಅಂತ. ನೀವೆಲ್ಲ ಕೇಳಿರ್ತೀರಾ ಅಂಡ್ ಥಂಬ್ನೇಲಲ್ಲಿ ನಿಮ್ಗೆ ಗೊತ್ತಾಗಿದೆ. ಆ್ಯಕ್ಚುಲಿ ಇವತ್ತು ಒಂದು ರೆಕಾರ್ಡಿಂಗ್ ಸ್ಟುಡಿಯೋಲಿ ಹಾರ್ಡ್ ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಸೊ ದಿಢೀರ್ ಅಂತ ಒಂದು ಫೋನ್ ಮಾಡಿದ್ರು. ಅಂದರೆ ತುಂಬ ದಿವಸದಿಂದ ಅಪ್ರೋಚ್ ಮಾಡಿದ್ವಿ, ಫ್ರೀ ಇದ್ದೀನಿ ಬನ್ನಿ ನಿಮ್ಮ ಚಾನಲ್ಗೆ ಮಾತಾಡ್ತೀನಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಆಫೀಸು ಟೈಮ್ ಬೇರೆ ಆಗ್ತಾ ಇದೆ. ಸೊ ಬನ್ನಿ, ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಅವ್ರ ಜೊತೆ ಒಂದು ಸ್ವಲ್ಪ ಚರ್ಚೆ, ಮಾತುಕತೆ ಮಾಡಿ ನಿಮ್ಮೆಲ್ಲರಿಗೂ ಒಂದು ಹೊಸ ಕತೆಗೆ ಸ್ವಾಗತ. ಕಾಟೇರನಾಗಿ ಬಂದ ಓಡು ನೀವೋಡು ನಮಸ್ಕಾರ ಸ್ನೇಹಿತರೆ. ಆ್ಯಕ್ಚುಲಿ ಟೈಮ್ ಬಂದಿದೆ ಇವತ್ತು. ನಿಮ್ಗಾಗಲೇ ಹೇಳಿದ್ದೆ, ಇನ್ಸ್ಪೈಟ್ ಆಫ್ ಬ್ಯುಸಿ ಸ್ಕೆಡ್ಯೂಲ್ ನಮ್ಮ ವ್ಯಾಸರಾಜ್ ಸೋಸ್ಲೆ ಅವರು ಪಾಪ ಟೈಮ್ ಕೊಟ್ಟಿದ್ದಾರೆ ನಮ್ಮ ಚಾನೆಲ್ಗೆ ಮಾತಾಡೋದಕ್ಕೆ. ಸೊ ಆ್ಯಕ್ಚುಲಿ ನಿಮಗೆ ಅವ್ರದ್ದು ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡಬೇಕು ಅಂದರೆ, ಹೀ ಈಸ್ ಆ್ಯಕ್ಚುಲಿ ಅವರು ಒಂದು ಬಿ ಗ್ರ್ಯಾಜುಯೇಟ್. ಒಂದು 12 ವರ್ಷದ ಕೆಳಗಡೆ ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿಂದ ಆಮೇಲೆ ನಮ್ಮ ಆಫೀಸ್ ಬಿಟ್ಟು ಹೀ ಸ್ಟಾರ್ಟೆಡ್ ಮ್ಯೂಸಿಕ್ ಪ್ಯಾಷನ್ನು. ಆ ಮ್ಯೂಸಿಕ್ ಜೊತೆನೇ ಹೋದರು. ಸೊ ಹೀ ಸಮ್ವೇರ್ ಎಲ್ಸ್ ಟುಡೇ. ಸೊ ಅವ್ರಿಗೆ ವೆಲ್ಕಮ್ ಮಾಡೋಣ. ಹಾಗೆ ನೀವಿನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಅಂತೂ ಮಿಸ್ ಮಾಡಿದಿರ ಮಾಡಿ. ಸೊ ಇವತ್ತು ಮಾತಾಡ್ಸೋಣ ನಮ್ಮ ವ್ಯಾಸರಾಜ್ ಸೋಸ್ಲೆ ಅವ್ರನ್ನ. ಕರೆಯೋಣ ಅವ್ರನ್ನ. ವೆಲ್ಕಮ್ ಪ್ಲೀಸ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಟೈಮ್. ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಕೂಡ ಇಷ್ಟು ಟೈಮ್ ಮಾಡಿ ನಮ್ಮ ಚಾನಲ್ಗೆ ಮಾತಾಡ್ತಾ ಇದ್ದೀರಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಸರ್, ಹೇಗೆ ನಡೀತಾ ಇದೆ? ಹೌ ಇಸ್ ಯುವರ್ ಮ್ಯೂಸಿಕ್ ಕೆರಿಯರ್ ನಾವು? ನಡೀತಾ ಇದೆ, ಗೋಯಿಂಗ್ ಗುಡ್. ಓಕೆ. ಇಂಡಸ್ಟ್ರಿ ಇಸ್ ಟ್ರೀಟಿಂಗ್ as well. ಐ ಮೀನ್ ಟೈಟಲ್ ಟ್ರ್ಯಾಕ್ ಗೆ ವಾಯ್ಸ್ ಆಫ್ ಟೈಟಲ್ ಟ್ರ್ಯಾಕ್ಸ್ ಅಂತ ಸದ್ಯಕ್ಕೆ ನನ್ನ ಗುರುತಿಸ್ತಾರೆ ಇಂಡಸ್ಟ್ರಿಲಿ. ಅಂಡ್ ಇಂಜಿನಿಯರಿಂಗ್ ಮಾಡಿ ಮ್ಯೂಸಿಕ್ ನ ಪ್ರೊಫೆಷನ್ ಆಗಿ ತಗೊಂಡು, ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಇಂಡಸ್ಟ್ರಿ ಬೈ ದ ವೇ. ಹೌದು ಸರ್, ನಾನು ಆಕ್ಚುಲಿ ಅದನ್ನೇ ಕೇಳೋಣ ಅನ್ಕೊಂಡೆ. ಐ ಜಸ್ಟ್ ವಾಂಟೆಡ್, ಐ ಮೀನ್ ನಮ್ಮ ಜನರಿಗೂ ಗೊತ್ತಾಗ್ಲಿ. ಸರ್, ನಿಮ್ಮ ಹುಟ್ಟೂರು ಎಲ್ಲಿ? ಹುಟ್ಟಿದ್ದೆ? ನಾನು ಹುಟ್ಟು ಬೆಳೆದಿದ್ದು ಮೈಸೂರು. ಓಕೆ. ಮೈಸೂರಲ್ಲೇ ನಂದು ಬೇಸಿಕ್ ಮ್ಯೂಸಿಕ್ ಪಾಠನೂ ಆಗಿದ್ದು. ಪ್ಲಸ್ ಇಯರ್ ಸ್ಕೂಲ್, ಕಾಲೇಜ್ ಎಲ್ಲ ಡಿಪ್ಲೊಮಾ ತನಕ ಮೈಸೂರು. ಓಕೆ. ಸೊ ಕಲಿಬೇಕಾರೆ, ಕಾಲೇಜ್ ಸ್ಕೂಲ್ ಹೋಗ್ಬೇಕಾರೇನೆ ಮ್ಯೂಸಿಕ್ ಮೇಲೆ ಪ್ಯಾಷನ್. ವಾರಕ್ಕೆ 2 ದಿನ ಕ್ಲಾಸ್ ಅಂತ ಶುರುವಾಗಿದ್ದು. ಕರ್ನಾಟಿಕ್ ಕ್ಲಾಸಿಕಲ್ ಕಲ್ತಿದ್ದೀನಿ ನಾನು. ಅದು ಬಿಟ್ಟು ಸುಗಮ ಸಂಗೀತನೂ ಕಲಿತಾ ಇದ್ದೆ ಮೈಸೂರಲ್ಲಿ. ಬಟ್ ಎನಿ ಟೈಮ್ ಆಫ್ ಮೈ ಲೈಫ್, ನಾನು 18-19 ವರ್ಷ ಆಗಿರೋ ತನಕನು ಐ ಕುಡ್ ನೆವರ್ ಇಮ್ಯಾಜಿನ್ ಮೈ ಸೆಲ್ಫ್ ಬೀಯಿಂಗ್ ಅ ಪ್ರೊಫೆಷನಲ್ ಮ್ಯೂಸಿಷಿಯನ್. ಮ್ಯೂಸಿಕ್ ನೇ ಪ್ರೊಫೆಷನ್ ಆಗಿ ತಗೋಬಹುದು ಅನ್ನೋದು ನಮ್ ಬ್ರಾಟಪ್ ಅಲ್ಲಿ ಇಲ್ಲ ಆಕ್ಚುಲಿ. ಇಫ್ ಯು ಆಕ್ಚುಲಿ ಸಿ, ತಂದೆ ತಾಯಿಗಳು ಬೆಳೆಸ್ಬೇಕಾರೆ ನನ್ನ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತ, IT ಪ್ರೊಫೆಷನ್ ಯಾರು ನೀನು ಹೋಗಿ ಸ್ಟೇಜ್ ಮೇಲೆ ಹಾಡೋದ್ ಇರುತ್ತೆ. ಬಟ್ ಸ್ಟಿಲ್ ಈ ತರ ಪ್ರೊಫೆಷನ್ ಆಗಿ ಆಗ್ಬಿಡುತ್ತೆ ಅನ್ನೋದು ಬಹಳ ಕಷ್ಟ. ಅಂಡ್ ಕೆಲವು ಜನರಿಗೆಲ್ಲ ಇದು ಇನ್ಸ್ಪೈರಿಂಗ್ ಕೂಡ. ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಈ ಪ್ರೊಫೆಷನ್ ಚೂಸ್ ಮಾಡಿ ನಿಜವಲ್ಲೂ ಇನ್ಸ್ಪೈರಿಂಗ್. ಕೂಡ ಬೀನ್ ಇಂಜಿನಿಯರ್, ಒಳ್ಳೆ ಕಂಪ್ನಿನಲ್ಲಿ ಕೆಲಸದಲ್ಲಿ ಇರ್ಬೋದಾಗಿತ್ತು. ಬಟ್ ಸ್ಟಿಲ್ ಇಲ್ಲೂ ಐ ಥಿಂಕ್ ಸರಸ್ವತಿ ಯಾವತ್ತೂ ಕೈ ಬಿಡಲ್ಲ ಯಾರನ್ನು. ಅದೇ ಹೇಳ್ತಾ ಇರ್ತೀನಿ, ಎರಡೂ ಸರಸ್ವತಿನೇ. ಹೌದು, ಎರಡು ಸರಸ್ವತಿ. ಇಂಜಿನಿಯರಿಂಗ್ ಸರಸ್ವತಿನೇ, ಕಲೆನೂ ಸರಸ್ವತಿ. ಹೌದು. ಸೊ ಎನಿಥಿಂಗ್ ದಟ್ ಯು ಡೂ, ಇಫ್ ಯು ಆರ್ ದ ಬೆಸ್ಟ್, ಯು ವಿಲ್ ಬಿ ಏಬಲ್ ಟು ಲೀಡ್ ವೆರಿ ಕ್ವಾಲಿಟಿ ಲೈಫ್ ಅಂತ. ಏನ್ ಮಾಡಿದ್ರು ಅದ್ರಲ್ಲೊಂದು ನಿಮ್ಮ ತನ ಅಂತ ಇರ್ಬೇಕು, ನಿಮ್ಮ ಸ್ಟೈಲ್ ಅಂತ ಇರ್ಬೇಕು. ಯು ಶುಡ್ ಬಿ ಯೂನಿಕ್ ಇನ್ ವಾಟ್ ಎವರ್ ಯು ಡೂ ಅನ್ನೋದನ್ನ ನಂಬ್ತೀನಿ ನಾನು. ಕರೆಕ್ಟ್. ಆ ದಾರಿಲಿ. ಓಕೆ ಸರ್, ನನ್ಗೆ ಪ್ಲಸ್ ನಮ್ ಜನರಿಗೂ ಕ್ಯೂರಿಯಾಸಿಟಿ, ನಿಮ್ ಬಗ್ಗೆ ಚೂರ್ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಆಸೆ ಕೂಡ. ಸರ್, ಈ ಮ್ಯೂಸಿಕ್ ಇಂಡಸ್ಟ್ರಿ, ಓಕೆ, ನಿಮ್ಮ ಕ್ಲಾಸಿಕಲ್, ಕರ್ನಾಟಿಕ್ ಇವೆಲ್ಲ ನೀವು ಚೈಲ್ಡ್ಹುಡ್ ಇಂದ ಕಲ್ತಿದ್ದೀರಾ.
ಬಟ್ ಇದನ್ನೇ ಪ್ರೊಫೆಷನ್ ಆಗಿ ಅನ್ಕೊಂಡಿದ್ದು ಇಟ್ ಇಸ್ ಕ್ಯಾಶುವಲ್ ಆಗಿ ಹಂಗೆ ಫ್ಲುಕಲ್ಲಿ ಆಯ್ತು. ಬಟ್ ಈ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಯಾರಾದ್ರೂ ಒಂದ್ ಕೈ ಹಿಡಿದು ಎತ್ತಿರ್ಬೇಕಲ್ಲ, ಯಾರು ಸರ್? ಅಂದ್ರೆ ನಿಮ್ಮನ್ನ ತುಂಬಾ ಸಪೋರ್ಟ್ ಮಾಡಿ ಬ್ಯಾಕ್ ಗ್ರೌಂಡ್ ಸಿಂಗರ್ ಆಗ್ಬೇಕು ಅಂತ ಹೇಳಿ ನಿಮ್ಮನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿರೋದಕ್ಕೆ ಯಾರನ್ನ ಹೇಳ್ತೀರಾ? ಅಂದ್ರೆ ದಿಸ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್. ಓಕೆ, ಅಂದ್ರೆ ಫ್ಲೋ ಅಲ್ಲಿ ಆಗಿದ್ದಲ್ಲ ಇದು ವಿಷಯ. ಸ್ಟ್ರಗಲ್ ಇದೆ ಖಂಡಿತ. ಅದ್ ಹೆಂಗೆ ಅಂದ್ರೆ ದ ಮೇನ್ ಟರ್ನಿಂಗ್ ಪಾಯಿಂಟ್ ಐ ವುಡ್ ಸೇ ಇಸ್ ವೆನ್ ಐ ವಾಸ್ ವರ್ಕಿಂಗ್ ಅಟ್ ಆಟೋಟೆಕ್. ಎಸ್, ನಿಮ್ ಜೊತೆ ಕಂಪ್ನಿಲಿ ವರ್ಕ್ ಮಾಡ್ಬೇಕಾರೆ ಐ ಥಿಂಕ್ ಎರಡೂವರೆ ವರ್ಷ ಇದ್ರ, 2.5 ವರ್ಷ ಇದ್ದೆ. ನಿಮ್ಗೆ ಗೊತ್ತಿದಂಗೆ ನಾನು ಅವಾಗವಾಗ ಕಾನ್ಸರ್ಟ್ಸ್ ಈವ್ನಿಂಗ್ ಟೈಮ್ ಅಲ್ಲಿ ಈವ್ನಿಂಗ್ ಹೋಗ್ತಿದ್ದೆ. ಆಮೇಲೆ ಅಬ್ರಾಡ್ ಕಾನ್ಸರ್ಟ್ಸ್ ಅದು ಇದೊಂದು ಸ್ವಲ್ಪ ಓಡಾಡ್ತಿದ್ದೆ, ಔಟ್ ಆಫ್ ಸ್ಟೇಷನ್ ಶೋಸ್. ಹೌದು, ನನಗೆ ಆಲ್ ಮೈ ಲೈಫ್ ಐ ಹ್ಯಾವ್ ಆಲ್ವೇಸ್ ಅರ್ನ್ಡ್ ಮೋರ್ ದನ್ ಮೈ ಸ್ಯಾಲರಿ ಫ್ರಮ್ ಮ್ಯೂಸಿಕ್. ಗ್ರೇಟ್. ನೋಡಿ ನೋಡಿ ಜನರು ನೀವೆಲ್ಲ ಕೇಳಿಸ್ಕೋಬೇಕಿದು. ಸೊ ನಾವ್ ಏನೇನ್ ಕಷ್ಟ ಬೀಳ್ತೀವಿ ಬೆಳಗ್ಗೆ 9 to 6, ಅದನ್ನ ಬಿಟ್ಟು ಈ ತರ ಏನಾದ್ರೂ ಒಂದ್ ಕಲೆ ಹಿಂದೆ ಹೋದ್ರೆ ಜೀವನ ಆಗುತ್ತೆ ಅನ್ನೋದ್ ಕಾರಣ ಇವ್ರೆ. ಸೊ ಇದು ಖಂಡಿತ ಲೈಫ್ ಇದೆ ಎಲ್ಲಾರ್ಗು ನೋಡ್ಬೋದು. ಇದು ಒಂದು ನೋಡಿ, ಇಲ್ಲೇ ಇದಾರೆ ಎಕ್ಸಾಂಪಲ್. ಆಬ್ವಿಯಸ್ಲಿ ಅದು ನಾನು ಎಲ್ಲೇ ಹೋದ್ರು, ಈಗ ಕಾಲೇಜ್ ಎಲ್ಲ ಗೆಸ್ಟ್ ಆಗಿ ಕರೀತಾ ಇರ್ತಾರೆ, ಅಲ್ಲಿ ಸ್ಟೂಡೆಂಟ್ಸ್ ನಾನು ಅಡ್ರೆಸ್ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ಒಂದೇ ಇದನ್ನ ನಂಬ್ಕೋಬೇಡಿ. ಎವ್ರಿ ಒನ್ ಆಫ್ ಅಸ್ ವಿಲ್ ಹ್ಯಾವ್ ಅ ಸಪರೇಟ್ ಟ್ಯಾಲೆಂಟ್ ಅಪಾರ್ಟ್ ಫ್ರಮ್ ಸ್ಟಡೀಸ್. ಆ ಕರಿಕ್ಯುಲಮ್ ಬಿಟ್ಟು ಬೇರೆ ಟ್ಯಾಲೆಂಟ್ ಇರುತ್ತೆ, ಅದನ್ನ ಗುರುತಿಸ್ಕೊಳ್ಳಿ. ಯು ಕುಡ್ ಬಿ ಅ ಗುಡ್ ಪೇಂಟರ್ ಆರ್ ಅ ಗುಡ್ ಒರೇಟರ್. ಒಳ್ಳೆ ಮಾತಿರುತ್ತೆ, ಒಬ್ಬರನ್ನ ಇನ್ಸ್ಪೈರ್ ಮಾಡುವಂತ ಕಲೆ ಇರುತ್ತೆ. ಖಂಡಿತ ಅದೇನಿದ್ರು ಅದೊಂದು ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂದ್ರೆ ಒಂದೇ ಕೆಲಸ ಮಾಡ್ತಿದ್ರೆ ಮೊನಟನಸ್ ಆಗ್ಬಿಡುತ್ತೆ ಲೈಫ್, ಬೋರ್ ಆಗಕ್ಕೂ ಶುರು ಆಗುತ್ತೆ. ಸಮಥಿಂಗ್ ಆಫ್ ಯುವರ್ ಓನ್. ಈಗ ಯು ಹ್ಯಾವ್ ಸ್ಟಾರ್ಟೆಡ್ ಅ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಸಮಥಿಂಗ್. ಅಂದ್ರೆ 3 ತಿಂಗಳಾಯ್ತು, ಜನರಿಗೂ ಅದೇ ಗೊತ್ತಿದೆ. ಬಟ್ ಇಟ್ ವಾಸ್ ಲೈಕ್ ಐ ವಾಸ್ ವೆರಿ ಶೈ ಟು ಕ್ಯಾಮ್ರಾ. ನನ್ಗೆ ಐ ಡೋಂಟ್ ನೋ 3-4 months ಬ್ಯಾಕ್ ಏನೋ ಒಂದು ಸಿಂಪಲ್ ಆಗಿ ಏನೋ ಒಂದು ಶೂಟ್ ಮಾಡಿದೆ. ಆಮೇಲೆ ಹಂಗೆ ಗ್ರಾಜುಲಿ ಅದ್ರ ಮೇಲೆ ಪ್ಯಾಷನ್ ಬೆಳೀತಾ ಇದೆ ಈಗ. ಸೊ ಆ ಪ್ಯಾಷನ್ ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂಡ್ಸಿದೆ, ನಿಮ್ ಮುಂದೆ ಕೂಡ್ಸಿದೆ. ಅದಕ್ಕೆ ನಾನು ನಿಜವಾಗ್ಲೂ ಜನರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡಿದೀರಾ. ಖಂಡಿತವಾಗ್ಲೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನಮ್ ಚಾನೆಲ್ ನ ಬೆಳೆಸಿ ದಯವಿಟ್ಟು. ಸೊ ಇದೇ ತರ ಬೆಳೆಸ್ತಾ ಇದ್ರೆ ಈ ತರ ಎಷ್ಟೋ ಕಲಾವಿದರನ್ನ ನಿಮ್ಗೆ ಪರಿಚಯ ಮಾಡಿಸೋದು ನನ್ನ ಸೌಭಾಗ್ಯ ಆಗತ್ತೆ. ಸೊ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಹೇಳಿ ಸರ್, ಸಾರಿ ಇನ್ ಬಿಟ್ವೀನ್ ಡಿಸ್ಟರ್ಬ್ ಮಾಡಿದೆ. ಸೊ ಆತರ ಸ್ವಲ್ಪ ಔಟ್ ಆಫ್ ಬಾಕ್ಸ್, ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಏನಾದ್ರು ಮಾಡ್ಬೇಕು. ದಟ್ ಇಸ್ ವಾಟ್ ಐ ಸಜೆಸ್ಟ್ ಆಲ್ ದಿ ಯಂಗ್ಸ್ಟರ್ಸ್. ಈಗಂತೂ ಬಿಡಿ, ಯೂಟ್ಯೂಬ್ ವೆರಿ ಬಿಗ್ ಪ್ಲಾಟ್ಫಾರ್ಮ್, ವರ್ಲ್ಡ್ ವೈಡ್ ರೀಚ್ ಆಗುವಂತ ಒಂದು ಪ್ಲಾಟ್ಫಾರ್ಮ್. ಎಲ್ಲಾರ್ಗು ಎಲ್ಲಿಂದ ಆದ್ರೂ ರೀಚ್ ಆಗ್ತಾರೆ. ಸೊ ಏನಾಯ್ತು, ಆಟೋಟೆಕಲ್ ವರ್ಕ್ ಮಾಡ್ಬೇಕಾರೆ ಐ ಯೂಸ್ ಟು ಡೂ ಶೋಸ್ ಅಲ್ಲ, ರಿಯಾಲಿಟಿ ಶೋ ಆಗಿತ್ತು. ಅಲ್ಲಿ ಮಾರುತಿ ಮೀರಜ್ಕರ್ ಅಂತ ನನಗೆ ಫಸ್ಟ್ ಸ್ಟುಡಿಯೋ ಒಳಗಡೆ ಕರ್ಕೊಂಡು ಹೋದಂತ ಮ್ಯೂಸಿಕ್ ಡೈರೆಕ್ಟರ್. ಯಾವ ದಿಸ್ ವಾಸ್ ಇನ್ 2008-9. ಓಕೆ. ಅಂದ್ರೆ ಯಾವ ಫಿಲ್ಮ್ಗೆ ಹಾಡಿದ್ರಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ರಿ? ಫಸ್ಟ್ ನಾನು ಹಾಡಿದ್ದು ಪ್ಲೇ ಬ್ಯಾಕು ನಮ್ಮ ಪಾಪ ಪಾಂಡು ಚಿದಾನಂದ ಇದಾರಲ್ಲ, ಹೌದು, ಅವ್ರದ್ದು ಕಲ್ಲೇಶಿ ಮಲ್ಲೇಶಿ ಅಂತ ಅವ್ರು ಫಸ್ಟ್ ಹೀರೋ ಆಗಿದ್ ಸಿನಿಮಾ. ಅವ್ರದ್ದು ಟಿವಿ ಪಾಪ್ಯುಲಾರಿಟಿ ಯೂಸ್ ಮಾಡ್ಕೊಂಡು ಅವ್ರಿಗೊಂದು ಸಿನಿಮಾ ಮಾಡಿದ್ರು, ವೇರ್ ಹಿ ಆಕ್ಟೆಡ್ ಡ್ಯುಯಲ್ ರೋಲ್, ಡಬಲ್ ಕ್ಯಾರೆಕ್ಟರ್, ಕಲ್ಲೇಶಿ ಮಲ್ಲೇಶಿ ಅಂತ. ಅವ್ರದ್ದು ಲಾಂಚ್ಗೆ ಮಾರುತಿ ಮೀರಜ್ಕರ್ ಅವ್ರ ಮ್ಯೂಸಿಕ್, ಅಂಡ್ ದಟ್ ವಾಸ್ ಮೈ ಫಸ್ಟ್ ಪ್ಲೇ ಬ್ಯಾಕ್ ಸಿಂಗಿಂಗ್. ಗುಡ್. ಸೊ ಸ್ಟುಡಿಯೋ ಒಳಗಡೆ ಕರ್ಕೊಂಡು ಹೋಗಿದ್ ನನಗೆ ನನ್ನ ಗುರುಗಳು ಮಾರುತಿ ಮೀರಜ್ಕರ್ ಅವರು. ಆಮೇಲೆ ಅಲ್ಲಿಂದ ನಾನು ರಿಯಾಲಿಟಿ ಶೋ ಅಲ್ಲಿ ಗುರುಕಿರಣ್ ಅವರು ನನಗೆ ಜಡ್ಜ್ ಆಗಿದ್ರು. ಸೊ ರಿಯಾಲಿಟಿ ಶೋ ಬೇರೆ ಬೇರೆ ತರ ಹಾಡುಗಳು ಹಾಡ್ತಿರ್ತೀವಲ್ಲ, ಅದನ್ನೆಲ್ಲ ನೋಡಿ ಅವ್ರಿಗೆ ಅನ್ಸಿತ್ತು, ಈ ಹುಡುಗಂಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಐ ಶುಡ್ ಯೂಸ್ ಹಿಮ್ ಅಂತ. ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನನಗೆ ಹಾಡ್ಸಿದ್ರು ಗುರುಕಿರಣ್ ಸರ್. ಆಮೇಲೆ ಅವ್ರ ಕಾನ್ಸರ್ಟ್ಸ್ ಅಲ್ಲಿ ನಾನು ಆಟೋಟೆಕಲ್ ಇರ್ಬೇಕಾದ್ರೆ ತುಂಬಾ ಗುರು ಸರ್ ಶೋಸ್ಗೆ ಹೋಗ್ತಾ ಇದ್ದೆ ಅವಾಗ. ಸೊ ಹಂಗಾಗಿ ಬರ್ತಾ ಬರ್ತಾ ಐ ಚೇಂಜ್ ದ ಕಂಪನಿ. ಅಲ್ಲಿಂದ ಇನ್ನೊಂದು ಕಂಪ್ನಿಗೆ ಹೋದೆ, ಆಲ್ಫಾ ಅಂತ ಇಂದಿರಾನಗರದಲ್ಲಿ. ಅಲ್ಲಿಂದ ಐ ಕೇಮ್ ಟು ಟಾಟಾ ಪವರ್. ಸೊ ಟಾಟಾ ಪವರ್ ಅಲ್ಲಿ ಇರ್ಬೇಕಾದ್ರೆ ನನಗೆ ಅರ್ಜುನ್ ಜನ್ಯ ಅವ್ರ ಪರಿಚಯ ಆಯ್ತು. ದಿಸ್ ವಾಸ್ ಇನ್ 2015, ಎಂಡ್ ಆಫ್ 2015. ಓಕೆ. ಸೊ 15 ಅಲ್ಲಿ ಅವ್ರದ್ದೇನಾಗುತ್ತೆ, ಒಂದು US ಟೂರ್ ಬರುತ್ತೆ ಅರ್ಜುನ್ ಸರ್ದು. ಓಕೆ. ಸೊ ಐ ಹ್ಯಾಡ್ ಟು ಗೋ ಟು US ಫಾರ್ 2 months ಕಾನ್ಸರ್ಟ್ ಅಕ್ರಾಸ್ US, ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಕನ್ನಡ ಸಂಘದವರು ಕಾನ್ಸರ್ಟ್ ಆರ್ಗನೈಸ್ ಮಾಡಿ ಕರ್ಸ್ಕೋಬೇಕು ಅಂತ ಪ್ಲಾನ್ ಆಗುತ್ತೆ.
ಆ ಟೈಮಲ್ಲಿ ಟಾಟಾ ಪವರ್ಗೆ ನಾನು 2 monthsಗೆ ಲೀವ್ ಅಪ್ಲೈ ಮಾಡ್ತೀನಿ. ಅವರು 2 months ಪೇಡ್ ಲೀವ್ ಹೆಂಗಾಗುತ್ತೆ, ವಿಲ್ ಬಿ ಗೋಯಿಂಗ್ ವಿತ್ ಲಾಸ್ ಆಫ್ ಪೇ, ಓಕೆ ಕಷ್ಟ ಅದು, ಹೆಂಗ್ ಮಾಡ್ತೀರಾ ಅಂತ. ಆ ಟೈಮಲ್ಲಿ ನಾನು ಐ ಡಿಸೈಡ್, ನಾ ಹೇಳಿದ್ನಲ್ಲ ನಿಮ್ಗೆ, ಆಲ್ ಮೈ ಲೈಫ್ ಐ ಅರ್ನ್ ಮೋರ್ ದೆನ್ ಮೈ ಸ್ಯಾಲರಿ ಕಾನ್ಸರ್ಟ್ಸ್ ಅಲ್ಲಿ ಅಂತ. ಸೊ ನಾನು ಮನೇಲಿ ಡಿಸ್ಕಸ್ ಮಾಡ್ತೀನಿ. ಅಪ್ಪ ಹೆಸಿಟೆಂಟ್ ಆಗಿ ಇರ್ತಾರೆ, ಬೇಡ ಯಾಕೆ ಇನ್ನೇನ್ ಮದುವೆ ಆಗೋ ವಯಸ್ಸು, 28 ವರ್ಷ, ಆ ಟೈಮಲ್ಲಿ ಬಿಗ್ ಡಿಸಿಷನ್ ಇದು, ಅಯ್ಯಪ್ಪ ಕಷ್ಟ. ಮದುವೆ ಆಗೋ ಟೈಮಲ್ಲಿ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ಸಿಂಗರ್ ಮ್ಯೂಸಿಷಿಯನ್ ಅಂದ್ರೆ ಹುಡುಗಿ ಕೊಡಲ್ಲ. ಅದು ಇದು ಸೇಫ್, ಪೇರೆಂಟ್ಸ್ ಗೆ ಮಕ್ಳು ಸೇಫ್ಟಿ ಇಂಪಾರ್ಟೆಂಟ್, ಸೆಕ್ಯೂರಿಟಿ, ಜಾಬ್ ಸೆಕ್ಯೂರಿಟಿ ಅಭ್ಯಾಸ ಅದು, ಅದೇ ತಾನು ರೆಗ್ಯುಲರ್ ಮೈಂಡ್ ಸೆಟ್. ಸೊ ಬೇಡ ಬೇಡ ಅಂತ ನಾನು ಐ ಸಮ್ ಕನ್ವಿನ್ಸ್ ಮೈ ಪೇರೆಂಟ್ಸ್, ಇಲ್ಲ ಹೋಗ್ಲೇ ಡಿಸೈಡೆಡ್. ಇದು ಮೊನಟನಸ್, ನನ್ಗೆ ಕೆಲಸ ದಿನ ಬೆಳಗ್ಗೆ ಹೋಗೋ ಸರ್ಕ್ಯೂಟ್ ಡಿಸೈನ್ ಮಾಡು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಅದೇ ಸರ್ಕ್ಯೂಟ್ ಡಿಸೈನು, ಅದನ್ನ ಡಿಬಗ್ ಮಾಡು, ಏನೋ ಪ್ರಾಬ್ಲಮ್. ನೀವು ಡಿಬಗ್ ಮಾಡೋದು ಬೇರೆ ಇತ್ತು, ಸೊ ಅದು ಕರ್ಕೊಂಡ್ ಬಂದಿದೆ ಇಲ್ಲಿವರೆಗೂ ನಿಮ್ಮನ್ನ. ಡಿಬಗ್ ಬೇರೆ ಮಾಡಿದೀರ, ಮ್ಯೂಸಿಕ್ ನ ಡಿಬಗ್ ಮಾಡಿ. ಎಕ್ಸಾಕ್ಟ್ಲಿ. ಸೊ 6 years ಹ್ಯಾಡ್ ಇಟ್ ಆಲ್. ನನಗೆ ಇನ್ನು IT ಪ್ರೊಫೆಷನ್ ಕನೆಕ್ಟ್ ಆಗಲ್ಲ. ಮ್ಯೂಸಿಕ್ ಅಲ್ಲಿ ಐ ಸಿ ಸಮ್ವೇರ್ ನಾನು ಐ ಕ್ಯಾನ್ ಪ್ರೂವ್ ಮೈ ಸೆಲ್ಫ್ ಅಂತ ಅನ್ಸ್ತಾ ಇದೆ. ನೀವು ಸಪೋರ್ಟ್ ಮಾಡಿ ಅಂತ. ಎಂಡ್ ಆಫ್ ಇಟ್ ಅವರು ಯೋಚನೆ ಮಾಡಿ ಮಾತಾಡೋ ನೋಡೋ, ಲೆಟ್ಸ್ ಟ್ರೈ ಅಂತಂದ್ರು. ನಾನು ಆಫೀಸಲ್ಲಿ ಕೆಲಸ ಬಿಡ್ಬೇಕಾದ್ರೂ ಟಾಟಾ ಪವರ್ ಅವ್ರು ಅದೇ ಹೇಳಿದ್ರು, ಡೋರ್ ಇಸ್ ಓಪನ್ ಫಾರ್ ಯು ಎನಿ ಟೈಮ್. ನೀವು ಮ್ಯೂಸಿಕ್ ಅಂಡ್ ಪ್ರೊಫೆಷನ್ ಆಗಿ ತಗೋಬೇಕು ಅನ್ಕೋತಾ ಇದೀರಾ, ವಿ ನೋ ಹೌ ಟ್ಯಾಲೆಂಟೆಡ್ ಯು ಆರ್, ಬಟ್ ಹೋಗಿ, ಇಫ್ ಥಿಂಗ್ಸ್ ಡಸಂಟ್ ವರ್ಕ್ ಔಟ್ ದ ವೇ ಯು ವಾಂಟ್ ಇಟ್ ಟು ಬಿ, ಡೋರ್ ಇಸ್ ಓಪನ್ ಫಾರ್ ಯು ಎನಿ ಟೈಮ್, ಯು ಕ್ಯಾನ್ ಕಮ್ ಬ್ಯಾಕ್ ಟು ದ ಕಂಪನಿ ವಿತೌಟ್ ಇಂಟರ್ವ್ಯೂ. ನಿಮ್ಗೆ ಏನ್ ಜಾಬ್ ಪೊಸಿಷನ್ ಇದೆ, ಸೇಮ್ ಪೊಸಿಷನ್ ವಿಲ್ ಆಫರ್ ಅಂತ. ಗ್ರೇಟ್. ಸೊ ಜನರಸ್ ಅಂದ್ರೆ ಅಷ್ಟು ಜನರಸ್ ಆಗಿ ಯಾಕಿದ್ದಾರೆ ಅಂದ್ರೆ, ಬಿಕಾಸ್ ಮ್ಯೂಸಿಕ್ ಬಗ್ಗೆ ಎಲ್ಲರಿಗೂ ಪ್ಯಾಷನ್ ಇರುತ್ತೆ, ಎಲ್ಲರೂ ಕನೆಕ್ಟ್ ಆಗ್ಲೇಬೇಕು. ಸೊ ಹಂಗಾಗಿ ಆ ಜನರಸ್ಟಿ ಕಂಟಿನ್ಯೂ ಇರುತ್ತೆ ಅನ್ಸುತ್ತೆ ಎಲ್ಲರಿಗೂ, ಕ್ವೈಟ್ ಆಬ್ವಿಯಸ್ ಅದು. ಸೊ ನೆಕ್ಸ್ಟ್ ಸರ್, ಆಮೇಲೆ ಎಷ್ಟೆಷ್ಟು ಹಾಡುಗಳನ್ನ ಹಾಡಿದೀರಾ ಕನ್ನಡ ಬಿಟ್ಟ, ಇನ್ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹಾಡಿದೀರಾ? ಕನ್ನಡ, ತೆಲುಗು, ತಮಿಳು, ಬಿಟ್ ಆಫ್ ಮಲಯಾಳಂ ಹಾಡಿದೀನಿ. ಮಲಯಾಳಂ ಆಲ್ಸೋ ಟ್ರೈ ಮಾಡ್ಬಿಟ್ಟಿದೀರಾ? ಎಷ್ಟು ಸಾಂಗ್ಸ್ ಆಗಿರ್ಬೋದು ಇಲ್ಲಿವರೆಗೂ? ಆಗಿದೆ 150 ಮೇಲಾಗಿದೆ. ಜೋಲು ಗ್ರೇಟ್. ಯಾರ್ಯಾರು ಕಂಠದಾನ ಮಾಡಿದೀರಾ ಸರ್? ಐ ಕ್ಯಾನ್ ಸೇ ಆಲ್ ಲೀಡಿಂಗ್ ಹೀರೋಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಎಲ್ಲರೂ ಫ್ರಮ್ ದರ್ಶನ್ ಅವರು, ಸುದೀಪ್ ಅವರು, ನಮ್ಮ ಸೀನಿಯರ್ಸ್ ಆದ ರಮೇಶ್ ಅವರು, ಜಗ್ಗೇಶ್ ಅವರು, ಶಿವಣ್ಣ, ಯಾರನ್ನು ಬಿಟ್ಟೇ ಇಲ್ಲ. ಮುರಳಿ, ಪ್ರಜ್ವಲ್ ದೇವರಾಜು, ಎವ್ರಿಬಡಿ. ಅಪಾರ್ಟ್ ಫ್ರಮ್ ನಾನು ಇವ್ರಿಗೂ, ನಮ್ಮ ಪುನೀತ್ ಸರ್ಗೂ ಹಾಡಿದೀನಿ. ಅಂಜನಿ ಪುತ್ರಗೆ. ಹೌದಾ? ಯಶ್ ಸರ್ಗ್ ಒಬ್ರಿಗೆ ಇನ್ನೂ ಹಾಡಕ್ ಆಗಿಲ್ಲ. ಮೇ ಬಿ ಕಮಿಂಗ್ ಡೇಸ್ ಅಲ್ಲಿ ಆಗ್ಲಿ ಸರ್. ನಿಮ್ಗೆ ಯಶ್ ಸರ್ಗೂ ಹಾಡೋ ತರ ಆಗ್ಲಿ, ನಾವು ಹಾರೈಸ್ತೀವಿ, ಒಳ್ಳೇದಾಗ್ಲಿ ನಿಮ್ಗೆ ಅಂತ. ಆಮೇಲೆ ಸರ್, ಈ ಹಾಡ್ಬೇಕಾದ್ರೆ ಅವ್ರಿಗೆ ಯಾರಾದ್ರೂ ನಿಮ್ಮನ್ನ ನನ್ ವಾಯ್ಸ್ ಕೊಟ್ಟಿದ್ದೀರಲ್ಲ ಅಂತ ಯಾರಾದ್ರೂ ನಿಮ್ಮನ್ನ ತುಂಬಾ ಮೆಚ್ಕೊಂಡಿದ್ದು ಆ ತರದ್ದು ಏನಾದ್ರು ನೀವು ಹಂಚ್ಕೋಬಹುದಾ? ಯಾರ್ಯಾರು ಆತರ ನಿಮ್ಮನ್ನ ತುಂಬಾ ಮೆಚ್ಕೊಂಡವ್ರು? ನನಗೆ ದರ್ಶನ್ ಸರ್ಗೆ ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡಿ ಬೆಳೆದಿದ್ದಲ್ಲ, ನಾನು ಅವ್ರಿಗೊಂದಿನ ಪ್ಲೇ ಬ್ಯಾಕ್ ಹಾಡ್ತೀನಿ ಅಂತ ನನಗೆ ಇಮ್ಯಾಜಿನೇಷನ್ ಇರ್ಲಿಲ್ಲ, ಕನ್ಸಲ್ಲು. ಹಾಡಕ್ ಶುರು ಮಾಡಿದ್ಮೇಲೆ ಅನ್ಸಿತ್ತು ಯಾವಾಗ್ಲಾದ್ರು ಈ ತರ ದೊಡ್ಡ ಸ್ಟಾರ್ ಗಳಿಗೆ ಹಾಡೋ ಅವಕಾಶ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ದಟ್ ಹ್ಯಾಪನ್ಡ್ ಇನ್ 2016 ಅಲ್ಲಿ ಅರ್ಜುನ್ ಸರ್ ಜೊತೆ ವರ್ಕ್ ಮಾಡಿದ ಇನಿಷಿಯಲ್ ಡೇಸ್. ಇನ್ನು ಅವಾಗ ಚಕ್ರವರ್ತಿ ಸಿನಿಮಾ ಬರುತ್ತೆ ದರ್ಶನ್ ಸರ್ದು. ಅದು ಅರ್ಜುನ್ ಸರ್ ಫಸ್ಟ್ ಟೈಮ್ ದರ್ಶನ್ ಸರ್ ಮ್ಯೂಸಿಕ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಟೈಟಲ್ ಟ್ರ್ಯಾಕ್ ನಾನು ಒಂದು ಇನಿಷಿಯಲ್ ವರ್ಷನ್ ಅಂತ ಹಾಡಿರ್ತೀನಿ ಫಸ್ಟ್. ಯಾಕಂದ್ರೆ ಅವಾಗ ಇನ್ನೂ ನನ್ ಹೆಸರು ಇರ್ಲಿಲ್ವಲ್ಲ, ಐ ವಾಸ್ ನಾಟ್ ಪ್ರೂವನ್ ಟು ಬಿ ಟೈಟಲ್ ಟ್ರ್ಯಾಕ್ ಸಿಂಗರ್. ಸೊ ಹಾಡಿಸ್ತಾರೆ. ಬಟ್ ಅರ್ಜುನ್ ಸರ್ಗೆ ಒಳ್ಳೆ ಗುಣ ಅರ್ಜುನ್ ಸರ್ದು ಏನು ಅಂದ್ರೆ, ಇವತ್ತು ಈ ವೇದಿಕೆಲ್ಲ ನಾನು ಎವ್ರಿ ವೇದಿಕೆಯಲ್ಲಿ ಹೇಳ್ತೀನಿ, ಹಿ ಇಸ್ ಮೈ ಗಾಡ್ ಫಾದರ್. ಒಂದು ಬ್ರೇಕ್ ಕೊಟ್ಟಿದ್ದು ಇಂಡಸ್ಟ್ರಿಲಿ ಅವರೇ. ಅಲ್ಲಿ ತನಕ ಐ ಯೂಸ್ ಟು ಬಿ ಜಸ್ಟ್ ಅ ಪ್ಲೇ ಬ್ಯಾಕ್ ಸಿಂಗರ್, ಒಂದು ಹೆಸರಿರೋ ಪ್ಲೇ ಬ್ಯಾಕ್ ಸಿಂಗರ್ ಆಗಿರ್ಲಿಲ್ಲ. 16 ಅಲ್ಲಿ ಚಕ್ರವರ್ತಿ ರಿಲೀಸ್ ಆಗಿದ್ದ ಟೈಮಲ್ಲಿ ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಒಂದೇ ದಿನದಲ್ಲಿ ಇಟ್ ರೀಚ್ 1 million. ಅದನ್ನ ದರ್ಶನ್ ಸರ್ ನನಗೆ ಕತಾರ್ ಅಲ್ಲಿ ಒಂದ್ಸಲಿ ಸಿಕ್ಕಿದ್ರು. ನಾನು ನನ್ನ ವೈಫ್ ಚೀಫ್ ಗೆಸ್ಟ್ ಆಗಿ ಹೋಗಿದ್ವಿ ಕತಾರ್ ಕನ್ನಡ ಸಂಘಕ್ಕೆ. ದರ್ಶನ್ ಸರ್ ಮತ್ತೆ ಸೃಜನ್ ಲೋಕೇಶ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಸೊ 4 ಜನನು ವಿ ಸ್ಪೆಂಟ್ 2-3 days ಇನ್ ಕತಾರ್. ಸೊ ಅಲ್ಲಿ ಹಿಂಗೆ ಕ್ಯಾಶುಯಲ್ ಆಗಿ ಕೂತಿದ್ದಾಗ ಆರ್ಗನೈಸರ್ ಮನೆಯಲ್ಲಿ ಮೀಟ್ ಅಂಡ್ ಗ್ರೀಟ್ ಎಲ್ಲ ನಡೆಯೋ ಟೈಮಲ್ಲಿ ಅವಾಗ ಕ್ಯಾಶುಯಲ್ ಆಗಿ ಹೇಳಿದ್ದವರು ನನಗೆ, ಆಲ್ ದೀಸ್ ಡೇಸ್ ಹೇಮಂತ್ ಅವರು ತುಂಬಾ ಹಾಡ್ತಾ ಇದ್ರು,
ಹೀಸ್ ವಾಯ್ಸ್ ಯೂಸ್ ಟು ಸೂಟ್ ಮೈ ಪರ್ಸನಾಲಿಟಿ ಅಂತ. ಬಟ್ ವೆನ್ ಯು ಸ್ಯಾಂಗ್ ಚಕ್ರವರ್ತಿ, ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಚಕ್ರವರ್ತಿ ಅಂತ, ತಾರಕ್ ಅಂತ ಸಿನಿಮಾ, ಒಡೆಯ, ರಾಬರ್ಟ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಟೈಟಲ್ ಟ್ರ್ಯಾಕ್ಸ್ ಹಾಡಿದೆ ನಾನು ದರ್ಶನ್ ಸರ್ಗೆ. ಸೊ ಅದನ್ನ ಅವರು ನಿಮ್ ವಾಯ್ಸ್ ನಂಗೆ ಸಿಕ್ಕಾಪಟ್ಟೆ ಸೂಟ್ ಆಗುತ್ತೆ ನನ್ನ ಪರ್ಸನಾಲಿಟಿಗೆ ಅನ್ಸ್ತು. ಹೇಮಂತ್ ಅವ್ರು ಇಷ್ಟ ದಿನ ಹಾಡ್ತಿದ್ರು, ಅವ್ರು ಬಿಟ್ರೆ ನೆಕ್ಸ್ಟ್ ಈಗ ಐ ವುಡ್ ಪ್ರಿಫರ್ ಯು ಸಿಂಗ್ ಇನ್ ಮೈ ಮೂವೀಸ್ ಅಂತ ದರ್ಶನ್ ಸರ್ ಹೇಳಿದ್ದು, ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಸೇಮ್ ವೇ ಸುದೀಪ್ ಸರ್ ಅಷ್ಟೇ, ಮೊನ್ನೆ ಕೋಟಿಗೊಬ್ಬ 3 ಆಕಾಶನೇ ಆಧರಿಸುವ ನೀವ್ ಹೇಳಿರೋದು, ನಾನೇ ಹಾಡಿದ್ದು. ಅದು ಸುದೀಪ್ ಸರ್ ಹಿಮ್ಸೆಲ್ಫ್ ಪರ್ಸನಲಿ ಫೆಲ್ಟ್ ಆಪ್ಟ್ ಆಗಿದೆ ಇದು. ನಾನು ಫಸ್ಟ್ ಟೈಮ್ ಹಾಡ್ದಾಗ್ಲೇನೆ ಕೇಳಿದ ತಕ್ಷಣ ಲೆಟ್ಸ್ ಫಿಕ್ಸ್ ದಿಸ್. ಒಂದು ರಿಕ್ವೆಸ್ಟ್, ಒಂದೆರಡು ಲೈನ್ ಬಿಟ್ಟು ಇಲ್ಲಿ ನಮ್ ಜನಕ್ಕೆ ಒಂದೆರಡು ಲೈನ್ ಪ್ಲೀಸ್. ಶಾಲೆ ಅದೇ ಹಾಡ್ತೀನಿ, ಸುದೀಪ್ ಸರ್ ಹಾಡಿದ್ದು. ಆಕಾಶನೇ ಆಧರಿಸುವ, ಈ ಭೂಮಿನ ಪಳಗಿಸುವ, ಕೋಟಿ ಕೋಟಿ ನೋಟುಗಳ ಕೋಟೆ ಮೇಲೆ ಕುಳಿತಿರುವ 4 ತಲೆ ಬ್ರಹ್ಮನಿಗೂ ಒಬ್ಬೊಬ್ಬ ಕನ್ಫ್ಯೂಸ್ ಮಾಡೋ ನೀವಾ, ಕೋಟಿಗೊಬ್ಬ. ವಾವ್, ಸೂಪರ್ ಸರ್, ನಿಜವಾಗ್ಲು ವಾಟ್ ಅ ವಾಯ್ಸ್. ನಿಜವಾಗ್ಲು ಸ್ನೇಹಿತರೆ, ಅದಕ್ಕೆ ಹೇಳೋದು ಸರಸ್ವತಿ ನೋಡಿ ಹೆಂಗ್ ಹೊಲ್ದಿದ್ದಾರೆ. ನಿಜವಾಗ್ಲು ಸರ್, ಇಟ್ ವಾಸ್ ಒಂಥರ ಮೈ ಜುಮ್ ಅನಿಸ್ತಾ ಇದೆ ನನ್ಗೇನೆ, ನಿಜವಾಗ್ಲು ಐ ಮೀನ್ ಇಟ್. ನೆಕ್ಸ್ಟ್ ಸರ್ ಹಂಗೆ ನೆಕ್ಸ್ಟ್ ಏನೇನಾಯ್ತು ನಿಮ್ಮ ಜರ್ನಿ? ಜರ್ನಿ ವಾಸ್ ಕ್ವೈಟ್ ಚಾಲೆಂಜಿಂಗ್. ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸೋನು ನಿಗಮ್ ಅವ್ರದ್ದೊಂದು ಕಾಂಟ್ರವರ್ಸಿ ಆಯ್ತು ನೋಡಿ. ಹೌದು. ಸೊ ಅವಾಗ ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡ್ಬೇಕಾ, ಏನು ಬ್ಯಾನ್ ಅನ್ನೋ ಪದ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ, ಅಸಹಕಾರ ಅನ್ನೋದು ಈಗ ಸದ್ಯಕ್ಕೆ ಡಿಸೈಡ್ ಆಗಿರೋ ಇದು. ಇವಾಗಂತಲ್ಲ, ಫ್ರಮ್ 90s ವೆನೆವರ್ ದಿಸ್ ಬಾಲಿವುಡ್ ಸಿಂಗರ್ಸ್ ಕೇಮ್ ಇಂಟು ಕನ್ನಡ ಇಂಡಸ್ಟ್ರಿ, ಅಲ್ಲಿಂದ ಕನ್ನಡ ಸಿಂಗರ್ಸ್ ಅನ್ನೋ ಟ್ಯಾಲೆಂಟ್ಸ್ ಗಳಿಗೆಲ್ಲಾನು ಫ್ರಮ್ ದಟ್ ಡೇ ಚಾಲೆಂಜ್ ಇದ್ದೇ ಇದೆ. ನಾವು ಹೊಡೆದಾಡ್ತಿರೋದು ಮುಂಬೈ ಸಿಂಗರ್ಸ್ ಜೊತೆ. ಸೊ ನಮ್ಮಲ್ಲೇ ಇಷ್ಟು ಟ್ಯಾಲೆಂಟ್ ಇಟ್ಕೊಂಡು ಮುಂಬೈ ಅಲ್ಲಿಂದ ಯಾಕೆ ಕರ್ಕೊಂಡ್ ಬರ್ಬೇಕು ಅನ್ನೋದು ನಿಮ್ದು, ನಮ್ ಜನದ್ದು ಅದೇ ಇದೆ. ಯಾಕೆ ಬೇಕು? ನಮ್ಮಲ್ಲೇ ಇಷ್ಟು ಟ್ಯಾಲೆಂಟ್ ಇದೆ. ಅಲ್ಲ, ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಆತರ ನೀವು ಬೇರೆ ಕಡೆ ಇದಕ್ಕಿಂತ ಚೆನ್ನಾಗಿದೆ ಅಂತ ಹೋಗ್ತಿದ್ರೆ, ವೈ ವಿಲ್ ಯು ಓನ್ಲಿ ರಿಸ್ಟ್ರಿಕ್ಟ್ ಟು ಸಿಂಗರ್ಸ್? ಡೈರೆಕ್ಟರ್ಸ್ ಇದಾರೆ, ಆಕ್ಟರ್ಸ್ ಇದಾರೆ, ಎಷ್ಟು ಜನ ಇಲ್ಲ, ಹೀರೋಯಿನ್ಸ್ಗೂ ಪಾಪ ಅದೇ ಹೀರೋಯಿನ್ಸ್ ಇದಾರೆ, ಎಷ್ಟು ಎಲ್ಲ ನಮ್ಮ ಇಂಡಸ್ಟ್ರಿಲಿ ಆಗ್ತಾ ಇರೋದೇ ಅದು. ಸೊ ನಮ್ಮಲ್ಲಿರೋ ಟ್ಯಾಲೆಂಟ್ ನ ತುಳ್ಕೊಂಡು ಬೇರೆಯವ್ರನ್ನ ಕರ್ಕೊಂಡ್ಬಂದು ಮಾಡಿಸೋದು, ಯಾವ ನ್ಯಾಯ ಇದು ಅಂತ. ಸೊ ಇದು ಸಿಂಗರ್ಸ್ ಆಗ್ತಿರೋ ಒಂದು ಮನಸ್ಥಿತಿ ಸಿನಿಮಾಟೋಗ್ರಾಫರ್ಸ್ ಇರ್ಬೋದು, ಕೊರಿಯೋಗ್ರಾಫರ್ಸ್, ಇಂಡಸ್ಟ್ರಿ ಫುಲ್ ಅದೇ ನಡೀತಾ ಇದೆ ಅನ್ಸುತ್ತೆ. ಎಲ್ಲಾ ಆಚೆಯಿಂದ ಕರ್ಕೊಂಡ್ ಬಂದ್ಬಿಟ್ರೆ, ನಾನು ಹೇಳೋದು ಇಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಹಾಕ್ತಾ ಇದೀರಾ. ಹೌದು, ನಮ್ ಇಂಡಸ್ಟ್ರಿ ದುಡ್ಡು ನಮ್ ಕನ್ನಡದವ್ರಿಗೆ ಪ್ರೊಡ್ಯೂಸರ್ಸ್ ಗತಿ ಏನಾಗುತ್ತೆ ಪಾಪ, ಅದನ್ನ ನಂಬ್ಕೊಂಡಿರೋ ಇಂಡಸ್ಟ್ರಿ ನಂಬ್ಕೊಂಡಿರೋ ಜನದ ಗತಿ ಏನಾಗುತ್ತೆ, ಅದು ಎಲ್ಲ ಇರುತ್ತೆ. ಹೌದು, ನಿಜ ನೀವು ಹೇಳಿದ್ದು. ಸೊ ನಾವ್ ಅವ್ರ ಜೊತೆ ಹೊಡೆದಾಡ್ತಿರುವಾಗ ನಮ್ದು ನಾರ್ಮಲ್ ಟ್ಯಾಲೆಂಟ್ ವರ್ಕ್ ಆಗಲ್ಲ. ಸೊ ನಾನು ಎಕ್ಸ್ಟ್ರಾರ್ಡಿನರಿ ಇದ್ರೆ ಮಾತ್ರ ಇಲ್ಲಿ ಸರ್ವೈವ್ ಆಗಕ್ ಸಾಧ್ಯ. ಅದನ್ನ ಅರ್ಥ ಮಾಡ್ಕೊಂಡು ನಾನು ಅದೊಂದು ಎಕ್ಸ್ಟ್ರಾಕ್ಟರ್ ನನಗೆ ಅರ್ಜುನ್ ಸರ್ ಕಂಡಿಡಿದಿದ್ದು. ಆತರ ಒಂದು ಓಪನ್ ವಾಯ್ಸ್, ಆತರ ಆಕ್ಚುಲಿ ಅರ್ಜುನ್ ಸರ್ ಹೇಳ್ತಾ ಇರ್ತಾರೆ, ನಿಮ್ಗೆ ರೀಪ್ಲೇಸ್ಮೆಂಟ್ ಇಲ್ಲ. ಇಲ್ಲ ಸರ್, ಅಲ್ಲ ನಾನ್ ಈಗ ಕೇಳಿದೆ ಅಂತಲ್ಲ, ಸುಮ್ನೆ ಏನೋ ನೀವು ಎದುರುಗಡೆ ಕೂತಿದ್ದೀರಾ ಹೇಳಲೇಬೇಕು ಅನ್ನೋದಕ್ಕೆ ಏನಲ್ಲ, ಉತ್ಪ್ರೇಕ್ಷೆಗೆ ಏನಲ್ಲ. ನಿಜವಾಗ್ಲೂ ಆ ವಾಯ್ಸ್ ಕೇಳಿದ್ರೆ, ಆ ಬೇಸ್ ಇದೆಯಲ್ಲ, ಬೇಸ್ ವಾಯ್ಸ್ ಇಸ್ ಟೂ ಗುಡ್. ಕೇಳ್ತಾ ಇದ್ರೆ ಕೇಳ್ಬೇಕು ಅನ್ಸ್ತಾ ಇದೆ, ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು. ಅದು ಎಜೆ ಸರ್ ಅಲ್ಲ, ಕರ್ನಾಟಕನೇ ಮೆಚ್ಕೊಂಡಿದೆ ಇನ್ನೇನು. ನಿಜವಲ್ಲೂ ಎಜೆ ಸರ್ನ ನಾನು ಏನಕ್ಕೆ ಹೇಳ್ಬೇಕು ಈ ಮಾತು ಅಂದ್ರೆ, ನೀವು ನೋಡ್ಬೋದು ಈ ಸರಿಗಮಪನಲ್ಲಿ ಆ ಟ್ಯಾಲೆಂಟ್ ನ ಟಕ್ಕಂತ ಪಿಕ್ ಮಾಡ್ತಾರೆ. ಅವೆಲ್ಲ ಇಮಿಡಿಯೇಟ್ ಆಗಿ ಅವ್ರಿಗೆ ಚಾನ್ಸ್ ಆಡ್ಸ್ಬಿಡ್ತಾರೆ ಇದು ಯಾವ್ದಾದ್ರು ಒಂದು ಫಿಲ್ಮ್ ಅಲ್ಲಿ. ಸರ್ ನಿಜವಾಗ್ಲು ಇಟ್ ಶೋಸ್ ಅವ್ರಿಗಿರೋ ಪ್ಯಾಷನ್, ಅವ್ರಿಗಿರೋ ಜನರಸಿಟಿ, ಆಮೇಲೆ ಟ್ಯಾಲೆಂಟ್. ಅಂದ್ರೆ ಹುಡುಕಿ ಟ್ಯಾಲೆಂಟ್ ಇದೆ ಅಂದ್ರೆ ಅದನ್ನ ಜನಕ್ಕೆ ತೋರ್ಸೋದು ನಿಜವಾಗ್ಲೂ ಎಜೆ ಸರ್ದಂತೂ ದೊಡ್ಡ ಗುಣಪ್ಪ. ನಾನಂತೂ ಎಷ್ಟೋ ಸರಿಗಮಪ ಕಂಟೆಸ್ಟೆಂಟ್ಸ್ ನೋಡಿದೀನಿ, ಯಾರಾದ್ರೂ ಒಬ್ರು ಇಬ್ರು ಇಮಿಡಿಯೇಟ್ ಪಿಕ್ ಆಗ್ತಾನೆ ಇರ್ತಾರೆ, ನೆಕ್ಸ್ಟ್ ಮೂವಿಗೆ ಅವ್ರನ್ನ ಹಾಕ್ತಾನೆ ಇರ್ತಾರ. ಅದಂತೂ ನಿಜ. ಆ ತರ ವಿಷಯದಲ್ಲಿ ಅರ್ಜುನ್ ಜನ್ಯ ಅವ್ರ ಒಂದು ಸ್ಟೋರಿ. ಸಿಮಿಲರ್ಲಿ ಅನೂಪ್ ಸಿಲಿನ್ ಮ್ಯೂಸಿಕ್ ಡೈರೆಕ್ಟರ್, ಅವರು ಸಿಕ್ಕಾಪಟ್ಟೆ ಕ್ಲೋಸ್ ನನ್ಗೆ. ಅರ್ಜುನ್ ಸರ್ ನಂತರ ಅವ್ರ ಜೊತೆ ವರ್ಕ್ ಮಾಡಕ್ ಶುರು ಮಾಡಿದ್ ನಾನು.
ಆ 2 ವರ್ಷಗಳು ಅಂತ ಸಿನಿಮಾ ಫಸ್ಟ್ ಹಾಡಿದ್ ನಾನು ಅನೂಪ್ ಸಲೀನ್ ಅವ್ರಿಗೆ. ಅಲ್ಲಿಂದ ಸಂಗ್ ಫಾರ್ ಮೋರ್ ದ್ಯಾನ್ 15 ಮೂವೀಸ್ ಈಗ ಅದು ಅನೂಪ್ ಸಲೀನ್ ಅವ್ರಿಗೆ. ಅವ್ರ ಜೊತೆನೂ ದೊಡ್ಡ ಹಿಟ್ಸ್ ಬಾಗ್ಲು ತೆಗಿ ಮೇರಿ ಜಾನ್ ಜಗ್ಗೇಶ್ ಡಿಫ್ರೆಂಟ್ ಇದೆ ಅದು. ಅದನ್ನ ಅವ್ರು ಹಾಡ್ಸಿದ್ ಆತರ ಅಲ್ಲ, ಜಗ್ಗೇಶ್ ಅವ್ರು ಹಾಡ್ದಾಗ ಆ ಜಾನರ್ ಆಫ್ ಸಿಂಗಿಂಗ್ ಡಿಫ್ರೆಂಟ್ ಇದೆ ಅದು. ಅದು ನಿಮ್ ಬೇಸ್ ಕಂಡಿಡಿಯಕ್ಕೆ ಆಗಲ್ಲ ಅದ್ ನೀವ್ ಹಾಡಿರೋದ ಅಂತ. ಯಾಕಂದ್ರೆ ಆ ಬೇಸ್ ವಾಯ್ಸ್ ಅಲ್ಲಿ ಕೇಳಿ ಇದು ಇವ್ರು ಹಾಡಿರೋದ, ನಮ್ ವ್ಯಾಸರಾಜ್ ಅವ್ರು ಹಾಡಿದ್ದ ಅಂತ ಡೌಟ್ ಆಗೋದು. ಅದು ನೋಡಿ ಒಂದ್ ಟ್ರಿವಿಯಾ, ಆ ಸಾಂಗ್ ರಿಲೀಸ್ ಆಯ್ತು, ಸಿಕ್ಕಾಪಟ್ಟೆ ಹಿಟ್ ಆಯ್ತು. ಸಾಂಗ್ ರಿಲೀಸ್ ಆಗಿ 2-3 ಡೇಸ್ ಏನೋ ಜಗ್ಗೇಶ್ ಅವರಿಂದ ಫೋನ್ ಬಂತು ನನಗೆ. ಫೋನ್ ತೆಗೆದ್ರೆ ಜಗ್ಗೇಶ್ ಸರ್ ವ್ಯಾಸರಾಜ ಅಂದ್ರು. ಹ್ಞೂ ಸರ್, ಯಾರಿದು ಅಂದೆ. ನಾನಪ್ಪ ಜಗ್ಗೇಶ್ ಅಂದ್ರು. ಓ ಸರ್ ನಮಸ್ಕಾರ, ಚೆನ್ನಾಗ್ ಹಾಡಿದ್ಯಾ ಬ್ರೋ, ಏನ್ ನಂತರ ಆಡ್ಬಿಟ್ಟಿದ್ಯಾ? ಅಲ್ಲ ಸರ್, ಅದ್ ಹಂಗೆ ಪ್ಲಾನ್ ಮಾಡಿ ಆಡಿದ್ಯಾ? ಆ ಸ್ಲ್ಯಾಂಗ್, ಅವ್ರ ಸ್ಲ್ಯಾಂಗ್ ಹಂಗೆ ಕಂಟಿನ್ಯೂಟಿ ಆಗಿದೆ ಅದು ಹಾಡಲ್ ಕೂಡ. ನಾನೇ ಹಾಡಿದೀನಿ ಅನ್ನೋ ತರ ಇದೆ ಅದು. ತುಂಬಾ ಜನ ನಾನ್ ಹಾಡಿದೀನಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟ್ ಚೆನ್ನಾಗ್ ಹಾಡಿದ್ಯಾ ನೀನು. ಬಹಳ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಇನ್ನೂ ವರ್ಕ್ ಮಾಡೋಣ ಜಾಸ್ತಿ, ಯಾವಾಗ್ಲಾರು ಮೀಟ್ ಮಾಡೋಣ ಅಂದ್ರು. ಮೀಟ್ ಮಾಡಕ್ ಇನ್ನೂ ನಂಗೆ ಟೈಮ್ ಇದೆ ಸರ್. ಸದ್ಯ ನೀವು ನನಗೆ ನಿಜವಾಗ್ಲು ಅದ್ ಏನಂತ ಗೊತ್ತಿಲ್ಲ, ಲಕ್ ಅಂತ ಹೇಳಲ್ಲ, ಏನಂತ ಗೊತ್ತಿಲ್ಲ. ನೀವು ಇವತ್ತು ಇಲ್ಲಿ ಇಷ್ಟು ಟೈಮ್ ಕೊಡ್ತಾ ಇರೋದಕ್ಕೆ ನಾನು ನಿಜವಾಗ್ಲೂ ಶುಡ್ ಬಿ ವೆರಿ ಗ್ರೇಟ್ಫುಲ್. ತುಂಬಾ ಖುಷಿ ಆಯ್ತು, ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ, ಅದು ಒಟ್ಟಿಗೆ 2 ವರ್ಷ ವರ್ಕ್ ಮಾಡಿದ್ದು ಅದಿದೆ, ಬಟ್ ಅದು ಪಕ್ಕಕ್ಕೆ ಇಟ್ಟರು ನಿಮ್ ಟೈಮ್ ಬಿಸಿ ಇದೆ. ಸೊ ಅದನ್ನ ನೋಡಿ ನಿಜವಾಗ್ಲು. ನೆಕ್ಸ್ಟ್ ಸರ್, ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್ಸ್? ಏನಿದೆ, ಏನ್ ಪ್ರಾಜೆಕ್ಟ್ಸ್ ನಡೀತಾ ಇದೆ? ರೆಕಾರ್ಡಿಂಗ್ಸ್ ರೆಗ್ಯುಲರ್ ನಡೀತಾ ಇರುತ್ತೆ. ನಂದು ಮೀ ಅಂಡ್ ಮೈ ವೈಫ್ ಬೋತ್ ಆರ್ ಆರ್ಟಿಸ್ಟ್, ವೇರ್ ಪ್ಲೇಬ್ಯಾಕ್ ಸಿಂಗರ್ಸ್ ಇಬ್ರು. ನನ್ನ ವೈಫ್ ಜ್ಯೋತಿ ವ್ಯಾಸರಾಜ್ ಅಂತ, ಶಿ ಆಲ್ಸೋ ಯೂಸ್ ಟು ಬಿ ಆಕ್ಟರ್ಸ್ ಬಿಫೋರ್. ಸೀರಿಯಲ್ಸ್ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರು ಮುಂಚೆ. ಈಗ ಸೀರಿಯಲ್ಸ್ ಇನ್ ಬ್ರೇಕ್ ತಗೊಂಡಿದ್ದಾರೆ. ವಿ ಪರ್ಫಾರ್ಮ್ ಟುಗೆದರ್. ನಮ್ದು ವ್ಯಾಸ್ ವೇರಿಯೇಷನ್ಸ್ ಅಂತ ಬ್ಯಾಂಡ್. ವೆರಿ ಗುಡ್. ಸೊ ವಿ ಡೂ ಕಾರ್ಪೊರೇಟ್ ಶೋಸ್. ಅದ್ರ ಮೇಲೆ ಈಗ ಸ್ವಲ್ಪ ಫೋಕಸ್ ಜಾಸ್ತಿ ಇದೆ. ಅಬ್ರಾಡ್ ಶೋಸ್ ಮಾಡ್ತೀವಿ, ಕಾರ್ಪೊರೇಟ್ ಶೋಸ್ ಮಾಡ್ತೀವಿ. ಅಕ್ರಾಸ್ ದ ವರ್ಲ್ಡ್ ಕನ್ನಡ ಸಂಘ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ವಿ ಮೂವ್ ಅರೌಂಡ್. ಸೊ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಬ್ಯಾಂಡ್ ಡೀಟೇಲ್ಸ್ ನಾನು ಇಲ್ಲಿ ಕೊಡ್ಬೋದಾ? ಡೆಫಿನೆಟ್ಲಿ. ಸೊ ದಟ್ ಏನಾದ್ರು ಇತ್ತು ಅಂದ್ರೆ ನಮ್ ಜನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಯಾರಾದ್ರೂ? ಸೊ ಆಕ್ಚುಲಿ ಸ್ನೇಹಿತರೆ, ನಿಮ್ಗೆ ಆ ಡೀಟೇಲ್ಸ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೋ ಇಲ್ಲ ಒಂದು ಟ್ಯಾಗ್ ಆಗಿ ಹೋಗ್ತಾ ಇರಂಗೆ ನಾನು ಏನಾದ್ರು ಪ್ಲಾನ್ ಮಾಡಿ ಕಳಿಸ್ತೀನಿ. ಸೊ ನಿಮ್ದು ಏನಾದ್ರು ಇವೆಂಟ್ಸ್ ಶೋಸ್ ಏನಾದ್ರು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಯು ಕ್ಯಾನ್ ಜಸ್ಟ್ ಅಪ್ರೋಚ್. ಅವರು ಈಸ್ ಕ್ವೈಟ್ ಫ್ರೆಂಡ್ಲಿ ಆಲ್ಸೋ. ನಿಜವಾಗ್ಲೂ ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೋದು. ಅವ್ರು ಬಿಸಿ ಇದ್ರೆ, ಐ ಮೀನ್ ಅವ್ರು ಮೆಸೇಜ್ ಮಾಡ್ತಾರೆ, ಬಿಸಿ ಇದ್ರೆ ನನ್ನ ಮ್ಯಾನೇಜರ್ ನಂಬರ್ ಇಲ್ಲ, ಅವ್ರ ಮ್ಯಾನೇಜರ್ ನಂಬರ್ ಕೊಡಿಸ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್ ಸರ್ ಹೇಳಿ. ಸೊ ಅದೊಂದು ನಡೀತಾ ಇದೆ. ಸಿನಿಮಾ ರೆಕಾರ್ಡಿಂಗ್ಸ್ ನಡೀತಾ ಇದೆ. ಅದು ನಾರ್ಮಲ್, ಅದು ನಡೀತಾನೆ ಡೇ ಟು ಡೇ ನಡೀತಾ ಇರುತ್ತೆ. ಸೊ ಇದು ಹೊಸದಾಗಿ ವ್ಯಾಸ್ ಕ್ರಿಯೇಷನ್ಸ್, ವ್ಯಾಸ್ ವೇರಿಯೇಷನ್ಸ್. ಗುಡ್, ಒಳ್ಳೆ ಹೆಸರು. ನೆಕ್ಸ್ಟ್ ಸರ್ ಏನ್ ಪ್ರಾಜೆಕ್ಟ್ಸ್? ಈಗ ಅರ್ಜುನ್ ಇಂಡಿಯಾ ಸರ್ ಜೊತೆ ಏನಾದ್ರು ಪ್ರಾಜೆಕ್ಟ್ಸ್ ಇದೆಯಾ? ಅರ್ಜುನ್ ಸರ್ ಜೊತೆ ಮೇ ಬಿ ಜುಲೈ ಆಗಸ್ಟ್ ಅಲ್ಲಿ ಮತ್ತೆ US ಟೂರ್ ಇದೆ. ಅದೊಂದು ನಡೀತಾ ಇದೆ. ಅಂಡ್ ಅರ್ಜುನ್ ಸರ್ಗೂನು ಒಂದ್ 3-4 ಸಾಂಗ್ ರೆಕಾರ್ಡ್ ಮಾಡಿದೀನಿ, ಅದು ರಿಲೀಸ್ ಆಗ್ಬೇಕು. ಮೊನ್ನೆ ಒಂದು ನಮ್ಮ ಸ್ನೇಹಿತರಿಗೆ ಅರ್ಜುನ್ ಸರ್ ಮಾಡಿರ್ಲಿಲ್ಲ, ಫಸ್ಟ್ ಟೈಮ್ ನಾನ್ ರಿಕ್ವೆಸ್ಟ್ ಮಾಡಿದೆ ಅಂತ ಒಂದು ವೆಡ್ಡಿಂಗ್ ಒಂದು ಸಾಂಗ್ ಮಾಡ್ಕೊಟ್ರು. ಯೂಶಲಿ ಅವ್ರು ಮಾಡಲ್ಲ. ಸೊ ನಾನ್ ಹೇಳ್ದಂಗ್ ಮಾಡ್ಕೊಟ್ರು. ಅದು ಸಿಕ್ಕಾಪಟ್ಟೆ ಒಳ್ಳೆ ಕ್ವಾಲಿಟಿ ಬಂದಿದೆ. ಅವರು ಬ್ರೈಡ್ ಅಂಡ್ ಗ್ರೂಮ್ನು ಅದನ್ನ ಅರ್ಜುನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಅಷ್ಟೇ ಪ್ಯಾಷನೇಟ್ ಆಗಿ ಅದನ್ನ ಕಾಶ್ಮೀರ್ಗೆಲ್ಲ ಹೋಗಿ ಶೂಟ್ ಮಾಡಿ, ಈ ಪಹಲ್ಗಾಮ್ ಇನ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ 1 ವಾರಕ್ಕೆ ಮುಂಚೆ ಅವರು ಅದೇ ಜಾಗದಲ್ಲಿ ಶೂಟ್ ಮಾಡಿದ್ರು. ಈ ಹೊಸ ಗಂಡು ಹೆಣ್ಣು ಹೋಗಿ. ಸೊ ಅದ್ರದ್ದು ವಿಡಿಯೋ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಅದು ಯೂಟ್ಯೂಬ್ ರಿಲೀಸ್ ಆಗ್ಬೇಕು. ಅದಾದ್ರೆ ಆ ಸಾಂಗುನು ಸಿಕ್ಕಾಪಟ್ಟೆ ವೈರಲ್ ಆಗೋ ಎಲ್ಲ ಲಕ್ಷಣಗಳಿವೆ ಆ ಸಾಂಗ್ಗೆ. ಆಗ್ಲಿ, ದಯವಿಟ್ಟು ಒಳ್ಳೇದಾಗ್ಲಿ ಅಂತ. ನೆಕ್ಸ್ಟ್ ಸರ್ ಏನ್ ಪ್ಲಾನ್ಸ್? ಇನ್ನೇನಾದ್ರು ಇದೆಯಾ? ಇನ್ನೇನಾದ್ರು ಹೇಳೋದಿದ್ಯಾ ನಮ್ ಜನಕ್ಕೆ? ಇಲ್ಲ, ಅದೇ ಜನಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಲೈಫ್ ನ ನಾವು ತುಂಬಾ ಐ ವಿಲ್ ಪ್ಲೇ ಸೇಫ್ ಅಂದ್ರೆ ಲೈಫ್ ವಿಲ್ ನಾಟ್ ಬಿ ವೆರಿ ಕಲರ್ಫುಲ್ ಅಂತ ಅನ್ಸುತ್ತೆ ನನಗೆ. ವೆರಿ ಸೋಬರ್ ಆಗ್ಬಿಡುತ್ತೆ. ಸೊ ಯು ಕಾನ್ ಬಿ ಸೇಫ್ ಇನ್ ಲೈಫ್ ದಟ್ ಇದ್ ಮಾಡ್ತೀನಿ, ಇಷ್ಟೇ ಸಂಬಳಕ್ಕೆ ಮಾಡ್ತೀನಿ, ಇಷ್ಟು ಹೋಗ್ತೀನಿ, ಹಿಂಗ್ ಮಾಡ್ತೀನಿ ಅಂತ. ಇಫ್ ಯು ಆರ್ ಸ್ಯಾಟಿಸ್ಫೈಡ್ ಇಟ್ಸ್ ಓಕೆ. ಬಟ್ ಏನೋ ಒಂದು ಕಳ್ಕೊಂತ ಇದೀನಿ, ಇನ್ನೇನೋ ಬೇಕು ಅನ್ಸಿದ್ರೆ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಿ, ಟೇಕ್ ಸ್ಮಾಲ್ ರಿಸ್ಕ್ಸ್ ಇನ್ ಲೈಫ್.
ನಿಮ್ಗೆ ಅನ್ಕಂಫರ್ಟಬಲ್ ಸಿಚುಯೇಷನ್ ನೀವೇ ಹಾಕೊಳ್ಳಿ. ತೀರಾ ರಿಸ್ಕ್ ಕೆಲಸ ಬಿಟ್ಟು, ನಾನು ಅಷ್ಟೇ ಇಲ್ಲಿ ಅರ್ನಿಂಗ್ಸ್ ಜಾಸ್ತಿ ಆದ್ಮೇಲೆ ಕೆಲಸ ಬಿಟ್ಟಿದ್ದು, ಪ್ಯಾರಲಲ್ಲಿ ಎರಡು ಮಾಡ್ತಾ ಇದ್ದೆ. ದ ಟೈಮ್ ಐ ಡಿಸೈಡೆಡ್ ಟು ಮೂವ್ ಔಟ್ ಆಫ್ IT ವಾಸ್ ವೆನ್ ಮೈ ಅರ್ನಿಂಗ್ ವಾಸ್ ಟ್ವೈಸ್ ಆರ್ ಥ್ರೈಸ್ ಮೈ ಸ್ಯಾಲ್ರಿ. ಆತರ ಇದ್ದಿದ್ದಾಗ ಮಾಡಿದ್ದು. ಬಟ್ ಆತರ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟೆಡ್ ರಿಸ್ಕ್ ಗಳು ತಗೊಂಡು ಲೈಫಲ್ಲಿ, ಆಮೇಲೆ ನಿಮ್ಮ ಹತ್ರ ಎಕ್ಸ್ಟ್ರಾ ಪ್ಯಾಷನ್ ಏನಿದೆ ಅಂತ ಕಂಡಿಡ್ಕೊಳ್ಳಿ. ಎಕ್ಸ್ಟ್ರಾ ಏನಾದ್ರು ನಿಮ್ಗೆ ಆತರ ಕಂಡಿಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಸ್ಟಾರ್ಟ್ ಸಮಥಿಂಗ್ ನ್ಯೂ, ಲರ್ನ್ ಸಮಥಿಂಗ್ ನ್ಯೂ. ಪೇಂಟಿಂಗ್ ಆಗ್ಲಿ, ಅಥವಾ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡೋದಾಗ್ಲಿ, ಅಥವಾ ಪಬ್ಲಿಕ್ ಸ್ಪೀಕಿಂಗ್ ಆಗ್ಲಿ, ಆತರ ಏನಾದ್ರು ಒಂದು ಔಟ್ ಆಫ್ ದ ಬಾಕ್ಸ್ ಮಾಡಿ ಹ್ಯಾವ್ ಸಮಥಿಂಗ್ ಪ್ಯಾರಲಲ್ ಅದರ್ ದ್ಯಾನ್ ಯುವರ್ ಪ್ರೊಫೆಷನ್ ಅಂತ ಸಜೆಸ್ಟ್ ಮಾಡ್ತೀನಿ. ಅವ್ರು ಹೇಳಿದ್ ಕರೆಕ್ಟ್. ಬಟ್ ಹಾಗಂತ ಏನ್ ಗೊತ್ತಾ, ಫಸ್ಟ್ ಬೇಸಿಕ್ ನ ಐ ಮೀನ್ ದಿ ಫೌಂಡೇಶನ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಆಮೇಲೆ ಥಿಂಕ್ ಮಾಡಿ. ಯಾಕಂದ್ರೆ ರಾಂಗ್ ಸ್ಟೆಪ್ ತಗೊಂಡು ಏನೋ ಮಾಡಬೇಡಿ. ಯಾಕಂದ್ರೆ ಇದೆಲ್ಲ ಇನ್ಸ್ಪಿರೇಷನಲ್, ಎಲ್ಲರಿಗೂ ಒಂದು ಒಳ್ಳೆ ಮೋಟಿವೇಟ್ ಆಗುವಂತದ್ದು, ಇನ್ಸ್ಪೈರ್ ಆಗುವಂತದ್ದು. ಸೊ ಯಂಗ್ಸ್ಟರ್ಸ್ ಎಲ್ಲ ಕನೆಕ್ಟ್ ಆಗ್ತೀರಾ. ಸೊ ಅವ್ರು ನಿಜವಾಗ್ಲೂ ಹೇಳಿರೋ ಮಾತುಗಳನ್ನ ದಯವಿಟ್ಟು ಚಾಚು ತಪ್ಪದೆ ಮಾಡಿ. ಐ ಥಿಂಕ್ ಎಲ್ಲರಿಗೂ ಎಲ್ಲಾ ತರ ಟ್ಯಾಲೆಂಟ್ ಇರುತ್ತೆ, ಬಟ್ ಅದನ್ನ ತೋರ್ಸ್ಕೊಳ್ಳೋದು, ವ್ಯಕ್ತಪಡಿಸೋದು ಟೈಮ್ ಬೇಕು. ಸೊ ಆ ಟೈಮ್ ಬಂದಾಗ ಅದನ್ನ ತೋರ್ಸ್ಕೊಳ್ಳಿ ಅಷ್ಟೇ. ಸೊ ನೋಡಿ, ಈಗ ಇವರು ನಮ್ ವ್ಯಾಸರಾಜ್ ಸರ್ ಇವ ಇಂಜಿನಿಯರ್, ಇವತ್ತು ಇಲ್ಲೆಲ್ಲೋ ಇದ್ದಾರೆ, ಬರೀ ಮ್ಯೂಸಿಕ್ ಪ್ಯಾಷನ್. ಸೊ ದಟ್ ಈಸ್ ಸಮಥಿಂಗ್ ಗ್ರೇಟ್. ಆಕ್ಚುಲಿ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ, ನಮ್ಗೆ ನಮ್ ಜನದ ಜೊತೆ ಮಾತಾಡಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಮೈ ಪ್ಲೆಜರ್. ಆಮೇಲೆ ನಮ್ ಕಡೆಯಿಂದ ಒಂದ್ ಸಣ್ಣ ಗೆಸ್ಟರ್, ಗೋ ಗ್ರೀನ್. ಓ, ಮಚ್ ನೀಡೆಡ್ ಇವಾಗ. ಸೊ ಮನಿ ಪ್ಲಾಂಟ್ ಇದು. ಹಾ, ಮನಿ ಬರ್ಲಿ ಅಂತಾನೆ ನಿಮ್ಗೆ ಮನಿ ಪ್ಲಾಂಟ್ ಅನ್ಕೊಟ್ಟಿದ್ದೀನಿ. ಸೊ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಆರಾಧನಾ ಸ್ಟುಡಿಯೋಸ್ಗೆ ದಯವಿಟ್ಟು ಹೊಸದಾಗಿ ನಮ್ಮ ಅರುಣ್ ಅವರು ನನಗೆ ಆಸ್ ಐ ಟಿ ಪ್ರೊಫೆಷನಲ್ ನನಗೆ ಆ ಇದ್ರಲ್ಲಿ ಪರಿಚಯ. ನನ್ಗೆ ಲಾಸ್ಟ್ 12-13 ವರ್ಷದಿಂದ ಮೀಟ್ ಮಾಡಿದವ್ರನ್ನ, ಮತ್ತೆ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಈ ಕಾರಣವಾಗಿ ಮೀಟ್ ಮಾಡ್ತಾ ಇದ್ದೀನಿ. ಅವರ ಈ ಒಂದು ಹೊಸ ವೆಂಚರ್ಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ವಿಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ತೋರಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಸ್, ಅದೇ ಇಂಪಾರ್ಟೆಂಟ್. ಕಮೆಂಟ್ ಮಾಡಿ. ನಾವು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಗೆ ಫಾಸ್ಟ್ ಆಗಿ ರೀಚ್ ಆಗತ್ತೆ. ಸೊ ಆ ಬೆಲ್ ಐಕಾನ್ ಅಂತೂ ಮರೀದಿರ ಹೊತ್ತು. ಹೌದೌದು, ಫಸ್ಟ್ ಬೆಲ್ ಒತ್ಬಿಡಿ, ಆಮೇಲೆ ಒಳ್ಳೇದಾಗ್ಲಿ ಹೇಳಿ. ಆಕ್ಚುಲಿ ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ಅವ್ರ ಟೈಮ್ ಅಂತೂ ಇಸ್ ವೆರಿ ಪ್ರೆಷಿಯಸ್. ನನ್ ನಿಜವಾಗ್ಲೂ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಗೆ ಇಷ್ಟು ಟೈಮ್ ಕೊಟ್ಟಿದ್ದಾರೆ. ಸೊ ನೋಡೋಣ, ಇನ್ನೇನಾದ್ರೂ ಇತ್ತು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ಸ್ ಇತ್ತು ಅನ್ನೋದಿದ್ರೆ ನಾನು ಮತ್ತೆ ಟ್ರೈ ಮಾಡ್ತೀನಿ ನಿಮ್ಮನ್ನ ಭೇಟಿ ಮಾಡ್ಸಕ್ಕೆ. ಸೊ ಅಲ್ಲಿವರೆಗೂ ನಮಸ್ಕಾರ.